ತವರು ಜಿಲ್ಲೆಯಲ್ಲಿ ಮತ್ತೆ ಬಾಲ ಬಿಚ್ಚಿದ ಮೈಕ್ರೋ ಫೈನಾನ್ಸ್. ಸಾಲ ಮರುಪಾವತಿಸದ ರೈತನ ಮನೆ ಜಪ್ತಿ, ಬೀದಿಗೆ ಬಂದ ಕುಟುಂಬ. ಸಿಎಂ ತವರು ಜಿಲ್ಲೆಯಲ್ಲಿ ಮತ್ತೆ ಬಾಲ ಬಿಚ್ಚಿದ ಮೈಕ್ರೋ ಫೈನಾನ್ಸ್. ಸಾಲ ಮರುಪಾವತಿಸದ ರೈತನ ಮನೆ ಜಪ್ತಿ, ಬೀದಿಗೆ ಬಂದ ಕುಟುಂಬ. ಸಿಎಂ ತವರಿನಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತೆ ಬಾಲ ಬಿಚ್ಚಿದೆ. ಸಾಲದ ಕಂತು ಕಟ್ಟಿಲ್ಲ ಎಂದು ಮನೆ ಜಪ್ತಿ ಮಾಡಿದೆ. ನಂಜನಗೂಡು ತಾಲೂಕಿನ ಕಂದೆಗಾಲ ಗ್ರಾಮದಲ್ಲಿ ಘಟನೆ ಬೆಳಕಿಗೆ ಬಂದಿದೆ. ಕಾಲಾವಕಾಶ ಕೋರಿದ್ರೂ ಸ್ಪಂದಿಸದ ಫೈನಾನ್ಸ್ ನ್ಯಾಯಾಲಯದ ಆದೇಶ ತಂದು ಜಪ್ತಿ ಮಾಡಿದ್ದಾರೆ. ಇದೀಗ ಸಾಲ ಪಡೆದ ಕುಟುಂಬ ಬೀದಿಗೆ ಬಂದಿದೆ. ಮನೆ ನಿರ್ಮಾಣ ಸಂಬಂಧ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ನಲ್ಲಿ ಚಿನ್ನಸ್ವಾಮಿ 2023ರಲ್ಲಿ 2,70,000 ರೂಪಾಯಿ ಸಾಲ ಪಡೆದಿದ್ರು. ಸರ್, ನನ್ನ ಹೆಸರು ಚಿನ್ನಸ್ವಾಮಿ ಅಂತ, ಕಂದೆಗಾಲ ಗ್ರಾಮ, ಉಳ್ಳಳ್ಳಿ ಹೋಬಳಿ, ನಂಜನಗೂಡು ತಾಲೂಕು. ನಾನು 2023ರಲ್ಲಿ ಈಕ್ವಿಟಾಸ್ ಎಂಬ ಫೈನಾನ್ಸ್ನಲ್ಲಿ 2,70,000 ಸಾಲ ಪಡೆದಿದ್ದು. ಅದಕ್ಕಾಗಿ 19 ತಿಂಗಳು ಡ್ಯೂ ಇದೆ ಅಂತೇಳಿ 19 ತಿಂಗಳು ಕಂತು ಕಟ್ಟಿದ್ದು. 9 ತಿಂಗಳು ಡ್ಯೂದ ಗುಂಡಲಪೇಟೆ ಶಾಖೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು 69,000ನ ಇವರು ನೋಟಿಸ್ ಕಳಿಸಿದ್ರು. ಒಂದು ನೋಟಿಸ್ ಕಳಿಸಿಲ್ಲ ಅಂತೇಳಿ ನೆನ್ನೆ ಬಂದ್ಬಿಟ್ಟು ನಮ್ಮ ಮನೇಲಿ ನಮ್ಮ ಮಿಸ್ಸಸ್ಸು ನಮ್ಮ ತಾಯಿಯವರೆಲ್ಲ ಕೂಲಿಗೆ ಹೋಗಿದ್ರು. ನಾನು ಕೂಲಿ ಕೆಲಸ ಮಾಡ್ತಿದ್ದೆ ಮೈಸೂರಲ್ಲಿ. ಏಕಾಏಕಿ ಬಂದಿವರು ಸೀಜ್ ಮಾಡಿಬಿಟ್ಟು ಮತ್ತೆ ಬಂದೆಲ್ಲ ಕೇಳಿದಾಗ ಬೆಳಿಗ್ಗೆ ಆಗೋದೇ ಇಲ್ಲ ಅಂತೆಲ್ಲ ಹೇಳಿ ಈಗ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಸರ್.